ಪ್ರದೇಶ ಈಗ ಇರಾನ್ನ ಇಸ್ರೇಲ್ ಹಾಗೂ ಅಮೆರಿಕದ ಟಾರ್ಗೆಟ್. ಗಲ್ಫ್ ಯುದ್ಧದಲ್ಲಿ ಅಮೆರಿಕಾಗೆ ಬಿಗ್ ಶಾಕ್. ಅಮೆರಿಕದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನೇ ಉಡಿಸ್ ಮಾಡಿದೆ ಈಗ ಇರಾನ್. ಅತ್ಯಾಧುನಿಕ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಈಗ ಧ್ವಂಸಗೊಳಿಸಿದೆ. ಯುಎಇ ರಕ್ಷಣೆಗೆ ಅಂತ ಇಟ್ಟಿದ್ದಂತ ಈ ಥಾಡ್ ಅದೇ ಬಲಿಯಾಗಿದೆ. ಈ ಮಾಹಿತಿಯನ್ನ ಈಗ ಇರಾನ್ ಸೇನೆ ರಿಲೀಸ್ ಮಾಡಿದೆ. ಗಲ್ಫ್ ಯುದ್ಧದಲ್ಲಿ ಅಮೆರಿಕಾಗೆ ಬ್ಯಾಕ್ ಟು ಬ್ಯಾಕ್ ಯಾರಾದರೂ ಶಾಕ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಖಂಡಿತವಾಗ್ಲೂ ಕೂಡ ಇರಾನ್ ಕೊಡ್ತಾ ಇರುವಂತಹ ಈ ಪ್ರತಿದಾಳಿ ಇದೆಯಲ್ಲ, ಪ್ರತಿದಾಳಿ ನಿಜಕ್ಕೂ ಕೂಡ ಒಂದು ಕ್ಷಣ ಅಮೆರಿಕಾವನ್ನು ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡ್ತಾ ಇದೆ. ಇಷ್ಟೊಂದು ಕ್ಷಿಪಣಿಗಳು, ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಮಿಸೈಲ್ ಅಟ್ಯಾಕ್ಗಳಾಗಿರ್ಬೋದು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಡ್ರೋನ್ಗಳು, ಇದೆಲ್ಲವನ್ನು ಹಾರಿಸ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಇಷ್ಟೊಂದು ಪವರ್ಫುಲ್ ಇತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಶ್ನೆ ಮಾಡುವಂತಾಗಿದೆ. ಆ ನಿಟ್ಟಿನಲ್ಲಿ ಅಮೆರಿಕಾಗೂ ಕೂಡ ಇದು ಒಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ. ಅಮೆರಿಕಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನೇ ಈಗ ಉಡಿಸ್ ಮಾಡಲಾಗಿದೆ. ಕ್ಷಿಪಣಿಗಳು ಬಂದರೆ ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದನ್ನು ತಡೀತಾ ಇತ್ತು. ರ್ಯಾಡರ್ಗಳ ಮೂಲಕ ಸಂಪರ್ಕವನ್ನು ಸಾಧಿಸಿ ಮೆಸೇಜ್ಗಳನ್ನು ನೀಡ್ತಾ ಇತ್ತು. ಆ ಕಾನ್ವರ್ಸೇಷನ್ ಮಾಡುವಂಥ ಆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನೇ ಈಗ ಉಡಿಸ್ ಮಾಡಲಾಗಿದೆ. ಥಾಡ್ ಅಂತ ಹೆಸರು ಅದರದ್ದು. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದನ್ನೇ ಈಗ ಧ್ವಂಸ ಮಾಡಲಾಗಿದೆ. ಬಹಳ ಮಾಡರ್ನೈಸ್ಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಯಾವುದೇ ಕ್ಷಿಪಣಿಗಳು ಅನತಿ ದೂರದಲ್ಲಿ ಬರ್ತಾ ಇದ್ರು ಕೂಡ ಸಿಗ್ನಲ್ ನೀಡ್ತಾ ಇದ್ವು. ಯಾವ ಕ್ಷಿಪಣಿ ಎಷ್ಟು ಪವರ್ಫುಲ್ ಆಗಿದೆ, ಜೊತೆಯಲ್ಲಿ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಗಳನ್ನು ಕ್ಷಣಾರ್ಧದಲ್ಲಿ ನೀಡ್ತಾ ಇದ್ದಂಥ ಥಾಡ್ ಅನ್ನುವಂಥ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಯುಎಇ ರಕ್ಷಣೆಗೆ ಅಂತ ಇಟ್ಟಿದ್ದಂಥ ಈ ಥಾಡ್ ಕ್ಷಿಪಣಿ ವ್ಯವಸ್ಥೆ ಅದು ಪುಡಿ ಪುಡಿ ಆಗಿದೆ. ಹಾಗಾಗಿನೇ ಅನೇಕ ಕಡೆಗಳಲ್ಲಿ ಅಂದರೆ ಈ ದುಬೈ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ಭಾಗಗಳಲ್ಲಿ ದಾಳಿಗಳು ಹೆಚ್ಚಾಗ್ತಾ ಇದೆ. ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈಗಾಗಲೇ ಪುಡಿ ಪುಡಿ ಆಗಿರೋದ್ರಿಂದ ಮತ್ತಷ್ಟು ದಾಳಿಗಳು ಹೆಚ್ಚಾಗಬಹುದು ಗಲ್ಫ್ ಕಂಟ್ರಿಗಳಲ್ಲಿ ಅನ್ನುವಂಥದ್ದನ್ನು ಈಗ ಗಮನಿಸುವಂಥ ವಿಚಾರ. ಯುಎಇಯ ರಕ್ಷಣೆಗೆ ಅಂತ ಈ ಥಾಡನ್ನು ಇಡಲಾಗಿತ್ತು. ಆದರೆ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದೇ ಪುಡಿ ಪುಡಿ. ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಮೆರಿಕಾದ ಈ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದೇ ಈಗ ಧ್ವಂಸ ಆಗಿದೆ. ಈಗಾಗಲೇ ಇರಾನ್ ಮೇಲೆ ದಾಳಿಯನ್ನು ಮಾಡಲಾಗ್ತಾ ಇದೆ. ಈ ದಾಳಿ ಈಗಲೇ ನಿಲ್ಲುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಿನ್ನೆಯೂ ಕೂಡ ಟ್ರಂಪ್ ಮಾತಾಡಿದ್ರು 4 ರಿಂದ 5 ವಾರ ಈ ದಾಳಿಗಳು, ಈ ಯುದ್ಧ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಇವತ್ತು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ದಾಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಯುದ್ಧ ಇಲ್ಲೇ ನಿಲ್ಲೋದಿಲ್ಲ ಅನ್ನುವಂಥ ಸೂಚನೆ. ಆ ಪ್ರದೇಶ ಈಗ ಇರಾನ್ನ ಇಸ್ರೇಲ್ ಹಾಗೂ ಅಮೆರಿಕದ ಟಾರ್ಗೆಟ್. ಗಲ್ಫ್ ಯುದ್ಧದಲ್ಲಿ ಅಮೆರಿಕಾಗೆ ಬಿಗ್ ಶಾಕ್. ಅಮೆರಿಕದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನೇ ಉಡಿಸ್ ಮಾಡಿದೆ ಈಗ ಇರಾನ್. ಅತ್ಯಾಧುನಿಕ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಈಗ ಧ್ವಂಸಗೊಳಿಸಿದೆ. ಯುಎಇ ರಕ್ಷಣೆಗೆ ಅಂತ ಇಟ್ಟಿದ್ದಂಥ ಈ ಥಾಡ್ ಅದೇ ಬಲಿಯಾಗಿದೆ. ಈ ಮಾಹಿತಿಯನ್ನ ಈಗ ಇರಾನ್ ಸೇನೆ ರಿಲೀಸ್ ಮಾಡಿದೆ. ಗಲ್ಫ್ ಯುದ್ಧದಲ್ಲಿ ಅಮೆರಿಕಾಗೆ ಬ್ಯಾಕ್ ಟು ಬ್ಯಾಕ್ ಯಾರಾದರೂ ಶಾಕ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಖಂಡಿತವಾಗ್ಲೂ ಕೂಡ ಇರಾನ್ ಕೊಡ್ತಾ ಇರುವಂಥ ಈ ಪ್ರತಿದಾಳಿ ಇದೆಯಲ್ಲ, ಪ್ರತಿದಾಳಿ ನಿಜಕ್ಕೂ ಕೂಡ ಒಂದು ಕ್ಷಣ ಅಮೆರಿಕಾವನ್ನು ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡ್ತಾ ಇದೆ. ಇಷ್ಟೊಂದು ಕ್ಷಿಪಣಿಗಳು, ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಮಿಸೈಲ್ ಅಟ್ಯಾಕ್ಗಳಾಗಿರ್ಬೋದು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಡ್ರೋನ್ಗಳು, ಇದೆಲ್ಲವನ್ನು ಹಾರಿಸ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಇಷ್ಟೊಂದು ಪವರ್ಫುಲ್ ಇತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಶ್ನೆ ಮಾಡುವಂತಾಗಿದೆ. ಆ ನಿಟ್ಟಿನಲ್ಲಿ ಅಮೆರಿಕಾಗೂ ಕೂಡ ಇದು ಒಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ. ಅಮೆರಿಕಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನೇ ಈಗ ಉಡಿಸ್ ಮಾಡಲಾಗಿದೆ. ಕ್ಷಿಪಣಿಗಳು ಬಂದರೆ ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದನ್ನು ತಡೀತಾ ಇತ್ತು. ರ್ಯಾಡರ್ಗಳ ಮೂಲಕ ಸಂಪರ್ಕವನ್ನು ಸಾಧಿಸಿ ಮೆಸೇಜ್ಗಳನ್ನು ನೀಡ್ತಾ ಇತ್ತು. ಆ ಕಾನ್ವರ್ಸೇಷನ್ ಮಾಡುವಂಥ ಆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನೇ ಈಗ ಉಡಿಸ್ ಮಾಡಲಾಗಿದೆ. ಥಾಡ್ ಅಂತ ಹೆಸರು ಅದರದ್ದು.
ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದು ಅದನ್ನೇ ಈಗ ಧ್ವಂಸ ಮಾಡಲಾಗಿದೆ. ಭಾಳ ಮಾಡರ್ನೈಸ್ಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಯಾವುದೇ ಕ್ಷಿಪಣಿಗಳು ಅನತಿ ದೂರದಲ್ಲಿ ಬರ್ತಾ ಇದ್ರು ಕೂಡ ಸಿಗ್ನಲ್ ನೀಡ್ತಾ ಇದ್ವು. ಯಾವ ಕ್ಷಿಪಣಿ ಎಷ್ಟು ಪವರ್ಫುಲ್ ಆಗಿದೆ, ಜೊತೆಯಲ್ಲಿ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಗಳನ್ನು ಕ್ಷಣಾರ್ಧದಲ್ಲಿ ನೀಡ್ತಾ ಇದ್ದಂಥ ಥಾಡ್ ಅನ್ನುವಂಥ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. UAE ರಕ್ಷಣೆಗೆ ಅಂತ ಇಟ್ಟಿದ್ದಂಥ ಈ ಥಾಡ್ ಕ್ಷಿಪಣಿ ವ್ಯವಸ್ಥೆ ಅದು ಪುಡಿ ಪುಡಿ ಆಗಿದೆ. ಹಾಗಾಗಿನೇ ಅನೇಕ ಕಡೆಗಳಲ್ಲಿ ಅಂದರೆ ಈ ದುಬೈ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ಭಾಗಗಳಲ್ಲಿ ದಾಳಿಗಳು ಹೆಚ್ಚಾಗ್ತಾ ಇದೆ. ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈಗಾಗಲೇ ಪುಡಿ ಪುಡಿ ಆಗಿರೋದ್ರಿಂದ ಮತ್ತಷ್ಟು ದಾಳಿಗಳು ಹೆಚ್ಚಾಗಬಹುದು ಗಲ್ಫ್ ಕಂಟ್ರಿಗಳಲ್ಲಿ ಅನ್ನುವಂಥದ್ದನ್ನು ಈಗ ಗಮನಿಸುವಂಥ ವಿಚಾರ. UAEಯ ರಕ್ಷಣೆಗೆ ಅಂತ ಈ ಥಾಡನ್ನು ಇಡಲಾಗಿತ್ತು. ಆದರೆ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದೇ ಪುಡಿ ಪುಡಿ. ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಮೆರಿಕಾದ ಈ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದೇ ಈಗ ಧ್ವಂಸ ಆಗಿದೆ. ಈಗಾಗಲೇ ಇರಾನ್ ಮೇಲೆ ದಾಳಿಯನ್ನು ಮಾಡಲಾಗ್ತಾ ಇದೆ. ಈ ದಾಳಿ ಈಗಲೇ ನಿಲ್ಲುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಿನ್ನೆಯೂ ಕೂಡ ಟ್ರಂಪ್ ಮಾತಾಡಿದ್ರು 4 ರಿಂದ 5 ವಾರ ಈ ದಾಳಿಗಳು, ಈ ಯುದ್ಧ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಇವತ್ತು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ದಾಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಯುದ್ಧ ಇಲ್ಲೇ ನಿಲ್ಲೋದಿಲ್ಲ ಅನ್ನುವಂಥ ಸೂಚನೆ. ಪ್ರದೇಶ ಈಗ ಇರಾನ್ನ ಇಸ್ರೇಲ್ ಹಾಗೂ ಅಮೆರಿಕದ ಟಾರ್ಗೆಟ್. ಗಲ್ಫ್ ಯುದ್ಧದಲ್ಲಿ ಅಮೆರಿಕಾಗೆ ಬಿಗ್ ಶಾಕ್. ಅಮೆರಿಕಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನೇ ಉಡಿಸ್ ಮಾಡಿದೆ ಈಗ ಇರಾನ್. ಅತ್ಯಾಧುನಿಕ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಈಗ ಧ್ವಂಸಗೊಳಿಸಿದೆ. UAE ರಕ್ಷಣೆಗೆ ಅಂತ ಇಟ್ಟಿದ್ದಂಥ ಈ ಥಾಡ್ ಅದೇ ಬಲಿಯಾಗಿದೆ. ಈ ಮಾಹಿತಿಯನ್ನ ಈಗ ಇರಾನ್ ಸೇನೆ ರಿಲೀಸ್ ಮಾಡಿದೆ. ಗಲ್ಫ್ ಯುದ್ಧದಲ್ಲಿ ಅಮೆರಿಕಾಗೆ ಬ್ಯಾಕ್ ಟು ಬ್ಯಾಕ್ ಯಾರಾದರೂ ಶಾಕ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಖಂಡಿತವಾಗ್ಲೂ ಕೂಡ ಇರಾನ್ ಕೊಡ್ತಾ ಇರುವಂಥ ಈ ಪ್ರತಿದಾಳಿ ಇದೆಯಲ್ಲ, ಪ್ರತಿದಾಳಿ ನಿಜಕ್ಕೂ ಕೂಡ ಒಂದು ಕ್ಷಣ ಅಮೆರಿಕಾವನ್ನು ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡ್ತಾ ಇದೆ. ಇಷ್ಟೊಂದು ಕ್ಷಿಪಣಿಗಳು, ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಮಿಸೈಲ್ ಅಟ್ಯಾಕ್ಗಳಾಗಿರ್ಬೋದು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಡ್ರೋನ್ಗಳು, ಇದೆಲ್ಲವನ್ನು ಹಾರಿಸ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಇಷ್ಟೊಂದು ಪವರ್ಫುಲ್ ಇತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಶ್ನೆ ಮಾಡುವಂತಾಗಿದೆ. ಆ ನಿಟ್ಟಿನಲ್ಲಿ ಅಮೆರಿಕಾಗೂ ಕೂಡ ಇದು ಒಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ. ಅಮೆರಿಕಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನೇ ಈಗ ಉಡಿಸ್ ಮಾಡಲಾಗಿದೆ. ಕ್ಷಿಪಣಿಗಳು ಬಂದರೆ ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದನ್ನು ತಡೀತಾ ಇತ್ತು. ರ್ಯಾಡರ್ಗಳ ಮೂಲಕ ಸಂಪರ್ಕವನ್ನು ಸಾಧಿಸಿ ಮೆಸೇಜ್ಗಳನ್ನು ನೀಡ್ತಾ ಇತ್ತು. ಆ ಕಾನ್ವರ್ಸೇಷನ್ ಮಾಡುವಂಥ ಆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನೇ ಈಗ ಉಡಿಸ್ ಮಾಡಲಾಗಿದೆ. ಥಾಡ್ ಅಂತ ಹೆಸರು ಅದರದ್ದು. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದು ಅದನ್ನೇ ಈಗ ಧ್ವಂಸ ಮಾಡಲಾಗಿದೆ. ಭಾಳ ಮಾಡರ್ನೈಸ್ಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಯಾವುದೇ ಕ್ಷಿಪಣಿಗಳು ಅನತಿ ದೂರದಲ್ಲಿ ಬರ್ತಾ ಇದ್ರು ಕೂಡ ಸಿಗ್ನಲ್ ನೀಡ್ತಾ ಇದ್ವು. ಯಾವ ಕ್ಷಿಪಣಿ ಎಷ್ಟು ಪವರ್ಫುಲ್ ಆಗಿದೆ, ಜೊತೆಯಲ್ಲಿ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಗಳನ್ನು ಕ್ಷಣಾರ್ಧದಲ್ಲಿ ನೀಡ್ತಾ ಇದ್ದಂಥ ಥಾಡ್ ಅನ್ನುವಂಥ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. UAE ರಕ್ಷಣೆಗೆ ಅಂತ ಇಟ್ಟಿದ್ದಂಥ ಈ ಥಾಡ್ ಕ್ಷಿಪಣಿ ವ್ಯವಸ್ಥೆ ಅದು ಪುಡಿ ಪುಡಿ ಆಗಿದೆ. ಹಾಗಾಗಿನೇ ಅನೇಕ ಕಡೆಗಳಲ್ಲಿ ಅಂದರೆ ಈ ದುಬೈ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ಭಾಗಗಳಲ್ಲಿ ದಾಳಿಗಳು ಹೆಚ್ಚಾಗ್ತಾ ಇದೆ. ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈಗಾಗಲೇ ಪುಡಿ ಪುಡಿ ಆಗಿರೋದ್ರಿಂದ ಮತ್ತಷ್ಟು ದಾಳಿಗಳು ಹೆಚ್ಚಾಗಬಹುದು ಗಲ್ಫ್ ಕಂಟ್ರಿಗಳಲ್ಲಿ ಅನ್ನುವಂಥದ್ದನ್ನು ಈಗ ಗಮನಿಸುವಂಥ ವಿಚಾರ. UAEಯ ರಕ್ಷಣೆಗೆ ಅಂತ ಈ ಥಾಡನ್ನು ಇಡಲಾಗಿತ್ತು. ಆದರೆ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದೇ ಪುಡಿ ಪುಡಿ. ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಮೆರಿಕಾದ ಈ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದೇ ಈಗ ಧ್ವಂಸ ಆಗಿದೆ.
ಈಗಾಗಲೇ ಇರಾನ್ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಈ ದಾಳಿ ಈಗಲೇ ನಿಲ್ಲುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಿನ್ನೆಯೂ ಕೂಡ ಟ್ರಂಪ್ ಮಾತಾಡಿದ್ರು 4 ರಿಂದ 5 ವಾರ ಈ ದಾಳಿಗಳು, ಈ ಯುದ್ಧ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಇವತ್ತು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ದಾಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಯುದ್ಧ ಇಲ್ಲೇ ನಿಲ್ಲೋದಿಲ್ಲ ಅನ್ನುವಂಥ ಸೂಚನೆ